ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ನಾನು ಎಲ್ಲ ನೋಡಿಸ್ತಾ ಇದ್ದೀನಿ. ದೇವರು ನಮ್ಮ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹೋದವಾರ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ವಿ. ನಾರಾಯಣಪುರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ತನ್ನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂಥ ಮಹಾದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವಿಷಯವನ್ನು ನಾವು ಧ್ಯಾನ ಮಾಡೋಣ. ನಾನು ನೀನು ಆರಾಧನೆ ಮಾಡುವಂಥ ದೇವರು, ಆತನು ನಮ್ಮನ್ನು ತಳ್ಳಿಬಿಡದ ದೇವರಾಗಿದ್ದಾನೆ. ಒಂದು ಸಾರಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ನಾವು ಓದಿಕೊಳ್ಳುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ದೇವರನ್ನು ನಂಬಿದಂಥ ಮಕ್ಕಳಾದಂಥ ನಮಗೆ, ದೇವರ ಆಶ್ರಯಕ್ಕೆ ಬಂದಿರತಕ್ಕಂಥ ಮಕ್ಕಳಾದಂಥ ನಮ್ಮನ್ನು ದೇವರು ಎಂದಿಗೂ ಕೂಡ ದೂರ ತಳ್ಳದ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸೃಷ್ಟಿಕರ್ತನ ಆತನೆಂಬುದಾಗಿ, ಸರ್ವಶಕ್ತನ ಆತನೆಂಬುದಾಗಿ, ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಯಜ್ಞದ ಕುರಿಮರಿಯಾದಾತನು ಆತನೆಂಬುದಾಗಿ, ಎಲ್ಲ ಜನರಿಗೋಸ್ಕರವಾಗಿ ಬಿಡುಗಡೆ ಕೊಟ್ಟ ಆತನು ಯೇಸು ಎಂಬುದಾಗಿ ಗ್ರಹಿಸಿಕೊಂಡು ಯಾರು ಆತನ ಬಳಿಗೆ ಬರ್ತಾರೋ ಖಂಡಿತವಾಗಿ ಅವರು ಯಾರನ್ನೂ ಕೂಡ ತಳ್ಳಿಬಿಡದ ದೇವರು ಆತನಾಗಿದ್ದಾನೆ. ನಮ್ಮ ಕುಲ ಯಾವುದೇ ಆಗಿರ್ಬೋದು, ನಮ್ಮ ಭಾಷೆ ಯಾವುದೇ ಆಗಿರ್ಬೋದು, ನಾವು ಯಾವ ದೇಶದವರೇ ಆಗಿರ್ಬೋದು, ಯಾವ ಊರಿನವರೇ ಆಗಿರ್ಬೋದು, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ಕೆಲವೊಬ್ಬರು ದೇವರನ್ನು ತಿಳಿಯಲಾರದೆ ಅವರು ದೂರ ಹೋದಂಥವರಾಗಿದ್ದಾರೆ, ಕೆಲವೊಬ್ಬರು ದೇವರನ್ನ ತಿಳಿದುಕೊಂಡು ಆತನ ಹತ್ತಿರಕ್ಕೆ ಬಂದಂಥವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆತನು ನಮ್ಮನ್ನು ತಳ್ಳಿಬಿಡದ ದೇವರಾಗಿದ್ದಾನೆ. ಆತನು ನಮ್ಮನ್ನು ದೂರ ತಳ್ಳದ ದೇವರಾಗಿದ್ದಾನೆ, ಹೊರಗಡೆ ನೂಕದ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ತಿರುಗಿಕೊಂಡು ಹೋಗಿ ಎಂಬುದಾಗಿ ಕಳುಹಿಸದ ದೇವರಾಗಿದ್ದಾನೆ, ನಮ್ಮನ್ನು ಓಡಿಸದ ದೇವರಾಗಿದ್ದಾನೆ, ಹೊರಗೆ ಹಾಕದ ದೇವರಾಗಿದ್ದಾನೆ ಎಂಬುದಾಗಿ ಅನೇಕ ಅರ್ಥಗಳನ್ನು ಗ್ರೀಕ್ ಭಾಷೆಯಲ್ಲಿ ನಾವು ಇದರ ಕುರಿತಾಗಿ ನೋಡ್ತಾ ಇರ್ತೀವಿ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಅದರ ಸಲುವಾಗಿ ಯೇಸು ಕ್ರಿಸ್ತನ ಬಳಿಗೆ, ಆತನ ಬಳಿಗೆ ಅನೇಕ ಜನರು ಬರ್ತಾ ಇದ್ದಾರೆ. ಕೆಲವರು ರೋಗದಿಂದ ಆತನ ಬಳಿಗೆ ಬಂದರೆ, ಕೆಲವೊಬ್ಬರು ಪಾಪವನ್ನು ಹೊತ್ತುಕೊಂಡವರಾಗಿ ಆತನ ಬಳಿಗೆ ಬರ್ತಾರೆ, ಕೆಲವೊಬ್ಬರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡವರಾಗಿ ಆತನ ಬಳಿಗೆ ಬರ್ತಾರೆ. ಯಾರ್ಯಾರು ಆತನ ಬಳಿಗೆ ಬರ್ತಾರೋ ಅವರೆಲ್ಲರನ್ನೂ ಕೂಡ ಆತನ ಏನು ಮಾಡ್ತಾ ಇದ್ದಾನ್ರಿ, ತನ್ನ ಸಮೀಪಕ್ಕೆ, ತನ್ನ ಒಂದು ಸಾನ್ನಿಧ್ಯಕ್ಕೆ ಆತನ ಏನು ಮಾಡ್ತಾ ಇದ್ದಾನೆ, ಕರೆದುಕೊಳ್ತಾ ಇದ್ದಾನೆ. ಅದಕ್ಕಾಗಿ ಆತನ ಕರೆ ಕೊಟ್ಟಿದ್ದಾನೆ. ಎಲ್ಲ ಈ ಕಷ್ಟಪಡುವವರೇ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಸ್ವಾಮಿಯವರು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಹಳವಾದಂಥ ಪಾಪದ ಹೊರೆ ಎನ್ನುವಂಥದ್ದನ್ನು ಒತ್ತುಕೊಂಡಿದ್ದಾರೆ, ಶಾಪದ ಹೊರೆ ಎನ್ನುವಂಥದ್ದನ್ನು ಒತ್ತುಕೊಂಡಿದ್ದಾರೆ. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ದೇವರು ಏರ್ಪಾಟು ಮಾಡಿರ್ತಕ್ಕಂಥ ಮಧ್ಯವರ್ತಿ ಯಾರಾಗಿದ್ದಾರೆ? ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಯೇಸು ಸ್ವಾಮಿ ಪ್ರಿಯರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಒಂದು ಸಾರಿ ಯಾಜಕಕಾಂಡ ಪುಸ್ತಕ 26ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ದೇವರು ನಮ್ಮ ಸಂಗಡ ವಾಸ ಮಾಡುವುದಕ್ಕಾಗಿ ಆತನೇನು ಮಾಡಿದನ್ರಿ, ಹೊರಟು ಬಂದಿದ್ದಾನೆ. ದೇವರು ನಮಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಡಬೇಕಂತೇಳಿ ಇಷ್ಟಪಟ್ಟು ಆತನು ನಮ್ಮ ಸಮೀಪಕ್ಕೆ ಬಂದಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ದಯಪಾಲಿಸಬೇಕಂತೇಳಿ ಆತನು ಬಂದಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಹೊರಗಡೆ ಹಾಕೋದಿಲ್ಲ, ನಾನು ನಿಮಗೆ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಶಾಶ್ವತವಾಗಿ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವಂಥ ಒಂದು ಸಂಗತಿಯ ಕುರಿತಾಗಿ, ಅಂದರೆ ದೇವರನ್ನು ಹೊಂದಿಕೊಳ್ಳಲಾರದೆ ನಾವಿದ್ದರೆ ಆತನು ನಮ್ಮನ್ನು ದೂರ ತಳ್ತಾನೆ. ದೇವರ ಸಮೀಪದಲ್ಲಿ ಯಾರು ಆತನನ್ನು ಹುಡುಕಿಕೊಂಡು ಬರ್ತಾರೋ ಖಂಡಿತವಾಗಿ ಆತನು ಅವರನ್ನು ಕರುಣಿಸುವಂಥ ದೇವರು, ಕನಿಕರಿಸುವಂಥ ದೇವರು ಕೂಡ ಆಗಿದ್ದಾನೆ ಪ್ರಿಯರ. 94ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳುತ್ತೆ ವಾಕ್ಯ? ದೇವರ ಸಮೀಪಕ್ಕೆ ಬಂದಂಥವ್ರು, ಆತನ ಸಮೀಪಕ್ಕೆ ಬಂದಂಥವ್ರು, ಆತನ ಮಕ್ಕಳಾದಂಥವ್ರನ್ನ ಎಂದಿಗೂ ಕೂಡ ದೂರ ತಳ್ಳದಂಥ ದೇವರ ಆತನೆಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ ಏನಂತ ಹೇಳಿ, ನಾನೇ ನಿಮ್ಮ ನಡುವೆ ನಿವಾಸವಾಗಿ
ಇರುವೆನು. ದೇವರು ನಮ್ಮ ಸಮೀಪದಲ್ಲಿರುವಾಗ, ನಮ್ಮ ನಡುವೆ ದೇವರಿರುವಾಗ ನಮಗೆ ಯಾವುದಾದ್ರೂ ಕೊರತೆ ಇರುತ್ತಾ? ಕೊರತೆ ಇರೋದಿಲ್ಲ. ದೇವರು ಎಲ್ಲ ಕೊರತೆಗಳಿಂದ ನಮಗೇನು ಮಾಡ್ತಾನೆ? ವಿಮೋಚನೆಯನ್ನು ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಇಬ್ಬರು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಆ ಚಿಕ್ಕ ಮಗನು ತಂದೆಯ ಬಳಿಯಲ್ಲಿ ಹೋಗಿ ಹೇಳ್ತಾ ಇದ್ದಾನೆ, ಏನಂತೇಳಿ, ನನ್ನ ಆಸ್ತಿಯನ್ನು ನನಗೆ ನೀನು ಪಾಲು ಮಾಡಿಕೊಡು ಎಂಬುದಾಗಿ ಕೇಳಿ ತಂದೆಯ ಬಳಿಯಿಂದ ಆಸ್ತಿಯನ್ನು ತೆಗೆದುಕೊಂಡು ಅವನು ದೂರದ ದೇಶಕ್ಕೆ ಹೊರಟು ಹೋಗಿ ತನ್ನ ಆಸ್ತಿಯನ್ನು ಏನು ಮಾಡ್ತಾ ಇದ್ದಾನ್ರಿ? ಕೆಟ್ಟದಾದಂಥ ರೀತಿಯಲ್ಲಿ ಬಳಸಿ ಆಸ್ತಿ ಎಲ್ಲವನ್ನು ಏನು ಮಾಡ್ತಾ ಇದ್ದಾನೆ? ಕಳೀತಾ ಇದ್ದಾನೆ. ಒಬ್ಬ ಮಗನಾದರೂ ತಂದೆಯ ಬಳಿಯಲ್ಲಿ ಇದ್ದವನಾಗಿದ್ದರೆ, ಒಬ್ಬ ಮಗನಾದರೂ ತನಗೆ ಬರತಕ್ಕ ಆಸ್ತಿಯನ್ನು ತೆಗೆದುಕೊಂಡು ಏನು ಮಾಡಿದರಿ? ದೂರದ ದೇಶಕ್ಕೆ ಹೊರಟು ಹೋಗಿ ಅವನು ಕುಡಿದು ತಿಂದು ವೇಶ್ಯ ಸಹವಾಸ ಮಾಡಿ ಅದೆಲ್ಲವನ್ನು ಕೆಡಿಸಿದ ಮೇಲೆ ಅವನ ಸಮೀಪದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಯಾರು ಹಣ ಇದ್ದಾಗ ಎಲ್ಲ ಜನರು ಬಂದಿದ್ರು, ಹಣ ಎಲ್ಲ ಖಾಲಿ ಆದ ಮೇಲೆ ಅವನ ಬಳಿಯಲ್ಲಿ ಒಬ್ಬರೂ ಕೂಡ ಇಲ್ಲ. ಆ ದೇಶದಲ್ಲಿ ಅವನು ಕಾಲಿಟ್ಟಂಥ ಸಮಯದಲ್ಲಿ ಬರಗಾಲ ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಬರಗಾಲದ ಪರಿಸ್ಥಿತಿಯಲ್ಲಿ ಅವನು ಕೆಲಸ ಮಾಡಲಿಕ್ಕೆ ಎಲ್ಲಿಗೆ ಹೋಗಿದ್ದಾನಂತೆ? ಹಂದಿಗಳನ್ನು ಕಾಯುವುದಕ್ಕೋಸ್ಕರವಾಗಿ ಆ ಒಂದು ಕೆಲಸ ಸಿಕ್ಕಾಗ ಹಂದಿಗಳನ್ನು ಕಾಯ್ತಾ ಇರಬೇಕಾದ್ರೆ ಆ ಹಸಿವು ಎನ್ನುವಂಥದ್ದು ಅವನಿಗೆ ಆಗುವಂಥ ಸಮಯದಲ್ಲಿ ಹಂದಿಗಳು ತಿನ್ನುವಂಥ ಕಾಯಿಗಳನ್ನಾದರೂ ತಿಂದು ಹಸಿವು ತೀರಿಸ್ಕೊಳ್ಬೇಕಂತಂದರೆ ಅಲ್ಲಿರ್ತಕ್ಕಂಥ ಜನರು ಅದನ್ನು ಕೂಡ ತಿನ್ನಗೊಡಿಸದೆ ಇದ್ದಾರೆ ಪ್ರಿಯರೇ. ನೋಡ್ತಾ ಇದೆ, ಮೊದಲೇನೋ ಸುಖದ ಸುಪ್ಪತ್ತಿಗೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಆದರೆ ತಂದೆಯಿಂದ ದೂರ ಹೋದಾಗ ತನ್ನ ಆಸ್ತಿಯನ್ನು ತನಗೆ ಪಾಲು ಮಾಡಿಕೊಂಡು ಆಸ್ತಿಯನ್ನು ಕೆಟ್ಟದ್ದಕ್ಕೆ ಬಳಸಿ ಆಸ್ತಿ ಎಲ್ಲ ಕಳೆದು ಹೋದ ಮೇಲೆ ಅವನಿಗೆ ಏನು ಬಂತು ಅಂತ ಹೇಳುತ್ತೆ ವಾಕ್ಯ? ಬುದ್ಧಿ ಬಂತು ಎಂಬುದಾಗಿ. ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಲ್ರಿ, ಕೆಟ್ಟು ಹೋದ ಮೇಲೆ ಏನು ಬರುತ್ತಂತೆ? ಬುದ್ಧಿ ಬರುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತಂತೇಳಿ ನಾವು ಮಾತಾಡ್ತಾ ಇರ್ತೀವಿ. ಹಲ್ಲೆಲೂಯಾ. ಆ ವ್ಯಕ್ತಿ ಕೆಟ್ಟು ಹೋದಂಥ ಸ್ಥಿತಿಯಲ್ಲಿದ್ದಾನೆ, ಭಯಂಕರವಾದಂಥ ಸ್ಥಿತಿಯಲ್ಲಿದ್ದಾನೆ. ಅಂತಹ ಸಮಯದಲ್ಲಿ ಅಯ್ಯೋ, ನಾನಾದರೂ ಈ ಬರಗಾಲದ ದೇಶದಲ್ಲಿದ್ದೇನೆ, ಭಯಂಕರವಾದಂಥ ಸ್ಥಿತಿಯಲ್ಲಿದ್ದೇನೆ. ನಾನು ನನ್ನ ತಂದೆಯ ಮನೆಯನ್ನು ನೆನಪು ಮಾಡಿಕೊಳ್ಳುವಾಗ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನರು ಕೂಲಿ ಆಳುಗಳು ನನ್ನ ತಂದೆಯ ಮನೆಯಲ್ಲಿ ಹೊಟ್ಟೆಗೆ ಬೇಕಾದಷ್ಟು ಆಹಾರವಿದೆ, ನನ್ನ ತಂದೆಯ ಮನೆಯಲ್ಲಿ ನನಗೆ ಬೇಕಾದಷ್ಟು ಎಲ್ಲ ಕೂಡ ಇದೆ, ವ್ಯವಸ್ಥೆ ಇದೆ. ಆದರೆ ಅಂತಹ ತಂದೆಯ ಮನೆಯನ್ನು ಬಿಟ್ಟು ನಾನೇನು ಮಾಡಿದ್ದೇನೆ? ದೂರಕ್ಕೆ ಹೋಗಿದ್ದೇನೆ ಎಂಬುದಾಗಿ. ಇಲ್ಲಿ ತಂದೆ ಅಂತಂದ್ರೆ ಯಾರ್ರೀ? ದೇವರು ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕು. ಯಾರಿಲ್ಲಿ? ದೇವರು. ಹಲ್ಲೆಲೂಯಾ. ದೇವರನ್ನು ಬಿಟ್ಟು ಹೋದಂಥ ಆ ವ್ಯಕ್ತಿ ಏನಾಗ್ತಾನ್ರಿ? ಲೋಕದಲ್ಲಿ ಸಿಲುಕಿಕೊಂಡವನಾಗಿ, ಸೈತಾನನ ಸುಳಿವಿನಲ್ಲಿ ಸಿಲುಕಿಕೊಂಡವನಾಗಿ, ಭಯಂಕರವಾದಂಥ ಭ್ರಷ್ಟತ್ವದ ಸ್ಥಿತಿಯಲ್ಲಿ ಜಾರಿ ಹೋದವನಾಗ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅವನ್ನೆಲ್ಲವನ್ನ ಕಳೆದುಕೊಂಡ ಏನೂ ಇಲ್ಲದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿ ತಂದೆಯ ಮನೆಯನ್ನು ನೆನೆಸ್ಕೊಂಡು ಏನು ಮಾಡ್ತಾ ಇದ್ದಾನೆ? ಅಯ್ಯೋ, ನನ್ನ ತಂದೆಯ ಮನೆಗೆ ನಾನು ಪುನಃ ಬರಬೇಕು, ನನ್ನ ಗೂಡು ಎಲ್ಲಿದೆ ಆ ಗೂಡಿಗೆ ನಾನು ಸೇರಬೇಕಂತೇಳಿ ನೆನೆಸಿ ಏನು ಮಾಡ್ತಾ ಇದ್ದಾನ್ರಿ? ಬುದ್ಧಿಯನ್ನು ತಂದುಕೊಂಡು ಏನು ಮಾಡ್ತಾ ಇದ್ದಾನೆ? ಇಷ್ಟು ದಿವಸ ನಾನು ಕೆಟ್ಟ ಆಲೋಚನೆಯನ್ನು ಮಾಡಿದೆ, ನನ್ನ ಹಣವನ್ನು ನಾನು ಕೆಟ್ಟ ವಿಷಯಗಳಿಗಾಗಿ ಬಳಸಿದೆ, ಆದರೆ ಇನ್ನು ಮುಂದೆ ನಾನು ಆ ರೀತಿಯಾಗಿರಬಾರ್ದು. ನಾನು ನನ್ನ ತಂದೆಯ ಮನೆಗೆ ಹೋಗಿ ತಂದೆಯ ಬಳಿಯಲ್ಲಿ ನಾನು ಹೋಗಿ ಹೇಳ್ತೀನಿ, ಏನಂತೇಳಿ? ತಂದೆಯೇ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನನ್ನ ಪಾಪಗಳನ್ನು ನೀನು ಕ್ಷಮಿಸು, ಇನ್ನೂ ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎನ್ನುವಂಥ ವಿಷಯವನ್ನು ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಹುಡುಗ, ಆ ಯೌವನಸ್ಥ ತಂದೆಯ ಮನೆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ನೆನೆಸ್ಬೋದು, ಅಯ್ಯೋ, ಇವನು ಎಂತೆಂಥ ಕೆಟ್ಟ ಕೆಲಸಗಳನ್ನು ಮಾಡಿ ತಂದೆಯ ಮಾನವನ್ನು ಹರಾಜಾಕಿ ಇವನು ಭಯಂಕರವಾದಂಥ ಸ್ಥಿತಿಯಲ್ಲಿ ಜಾರಿ ಹೋದವನನ್ನು ಒಂದು ವೇಳೆ ತಂದೆ ದೂರ ತಳ್ತಾನೇನೋ ಅಂತೇಳಿ ನಾವು ನೆನೆಸ್ಬೋದು. ಆದರೆ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಹುಡುಗ ದೂರ ಬರುವಂಥದ್ದನ್ನು ನೋಡಿರ್ತಕ್ಕಂಥ ಆ ತಂದೆ ಓಡಿ ಹೋಗಿ ಏನು ಮಾಡ್ತಾ ಇದ್ದಾನಂತೆ? ಆ ಕೆಟ್ಟು ಹೋಗಿರ್ತಕ್ಕಂಥ ಮಗನನ್ನು ಏನು ಮಾಡ್ತಾ ಇದ್ದಾನಂತೆ? ಅಪ್ಪಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಯಾರನ್ನು ಅಪ್ಪಿಕೊಳ್ತಾ ಇದ್ದಾನೆ? ಕೆಟ್ಟು ಹೋಗಿರ್ತಕ್ಕಂಥ ಮಗ. ಹಲ್ಲೆಲೂಯಾ. ಪ್ರೇಸ್ ಇಲ್ಲಿ ನಾವು ನೋಡ್ತಾ ಇದ್ದ ಪ್ರೇರೆ, ಅವನು ಭಯಂಕರವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಸತ್ಯವೇದ ಹೇಳ್ತಾ ಇದೆ, ದೇವರು ಅವನ ಬಳಿಗೆ ಬರುವಂಥ ಯಾವ ವ್ಯಕ್ತಿಯನ್ನಾದರೂ ಕೂಡ ಏನು ಮಾಡಲ್ಲ? ದೇವರು ದೂರ ತಳ್ಳೋದಿಲ್ಲ. ಅದಕ್ಕಾಗಿ ನೋಡ್ರಿ, ಭಯಂಕರವಾದಂಥ ಪಾಪ ವ್ಯಸನಿಗಳಾಗಿ ಜೀವಿಸಿರ್ತಕ್ಕಂಥ ಅನೇಕರ ಜೀವಿತಗಳು ಇವತ್ತು ಬದಲಾವಣೆ ಆಗ್ತಾ ಇದೆ. ಅಂದರೆ ಕಾರಣ ಏನಂದ್ರಿ? ಸರ್ವಶಕ್ತನಾದಂಥ ದೇವರ ಬಳಿಗೆ ಅವರು ಬಂದಾಗ ದೇವರು ಅವರ ಪಾಪಗಳನ್ನು ಏನು ಮಾಡ್ತಾನೆ? ಕ್ಷಮಿಸಿದಾಗ ಸಂಪೂರ್ಣವಾದಂಥ ವಿಮೋಚನೆಯನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ಯಾರನ್ನು ಕೂಡ ಏನು ಮಾಡಲ್ಲ? ತಳ್ಳಿ ಬಿಡೋದಿಲ್ಲ ಪ್ರಿಯರೇ. ಆ ತಂದೆ ಆ ಹುಡುಗನನ್ನು ನೋಡಿ ಓಡಿ ಹೋಗಿ ಆ ಹುಡುಗನನ್ನು ಕೊರಳನ್ನು ಅಪ್ಪಿಕೊಂಡು, ಇವನಿಗೆ ಏನು ಮಾಡ್ರಿ? ಸ್ನಾನ ಮಾಡಿಸ್ರಿ, ಹೊಸ ಬಟ್ಟೆಗಳನ್ನು ಇವನಿಗೆ ಹಾಕ್ಸ್ರಿ, ಹೊಸ ಜೋಡು ಮೆಟ್ಟುಗಳನ್ನು ಇವನಿಗೆ ಮೆಟ್ಟಿಸ್ರಿ. ಅಷ್ಟು ಮಾತ್ರವಲ್ಲದೆ ಹೇಳ್ತಾ ಇದ್ದಾನೆ, ಉಂಗುರವನ್ನು ತೆಗೆದು ಯಾರಿಗೆ ಕೊಡ್ತಾ ಇದ್ದಾನ್ರಿ? ಮಗನಿಗೆ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ತಪ್ಪಿ ಹೋದಂಥವ್ರು, ಕೆಟ್ಟು ಹೋದಂಥವ್ರು ಬೇರೆ ಯಾರೂ ಅಲ್ಲ, ನಾನು ನೀವೆಲ್ಲರೂ ಆಗಿದ್ದೀವಿ ಪ್ರಿಯರೇ. ಅದು ಸಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕೆಟ್ಟು ಹೋಗಿರುವ ನನ್ನನ್ನು ನಿನ್ನನ್ನು ಹುಡುಕಿ ರಕ್ಷಿಸೋದಕ್ಕೆ ಆತನು ಮನುಷ್ಯನಾಗಿ ಲೋಕಕ್ಕೆ ಏನು ಮಾಡಿದಂತೆ?
ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಬ್ಬೇ ತಂದೆ ಒಬ್ಬೇ ತಾಯಿಯ ಮಕ್ಕಳು. ಆದರೆ ನಾವೆಲ್ಲರೂ ಏನಾಗಿದ್ದೀವಿ, ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಚೆಲ್ಲ ಚೆದರಾಗಿ ನಾವೇನಾಗಿದ್ದೀವಿ, ಹರಡಿಕೊಂಡಿದ್ದೇವೆ. ಹಲ್ಲೆಲೂಯಾ. ಒಬ್ಬೊಬ್ಬರು ಒಂದೊಂದು ಪ್ರಾಂತದ ಕಡೆಗೆ ಹೋದಾಗ ಆ ಒಂದು ಪ್ರಾಂತದಲ್ಲಿರ್ತಕ್ಕಂಥ ಭಾಷೆ, ದೇವರೇ ಭಾಷೆಗಳನ್ನು ಏನು ಮಾಡಿದಂತೆ ಸೃಷ್ಟಿಸಿದ. ಒಂದೇ ಭಾಷೆ ಇತ್ತು, ಆದರೆ ವಿವಿಧ ವಿವಿಧ ಭಾಷೆಗಳನ್ನು ದೇವರು ಏನು ಮಾಡಿದಾರೆ, ಸೃಷ್ಟಿಸಿದ ಪ್ರಿಯರೇ. ಮನುಷ್ಯರು ಮಾತಾಡುವ ಹಾಗೆ ದೇವರು ಏನು ಮಾಡಿದ, ಪ್ರೇರೇಪಿಸಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಎಲ್ಲ ಮನುಷ್ಯರಲ್ಲಿ ಕೂಡ ದೇವರು ನಮ್ಮನ್ನು ಸೃಷ್ಟಿಸಿದ ಕಾರಣಕ್ಕಾಗಿ ರಕ್ತನೇ ಇರುವಂಥದ್ದು. ಎಲ್ಲ ಮನುಷ್ಯರು ಕೂಡ ಉಸಿರಾಡುವುದಕ್ಕೆ ಗಾಳಿಯನ್ನೇ ಏನು ಮಾಡ್ತಾರೆ, ಸೇವನೆ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲ ಮನುಷ್ಯರಿಗೂ ಕೂಡ ಕಣ್ಣುಗಳ ಮೂಲಕವಾಗಿಯೇ ಏನು ಮಾಡುವಂಥದ್ದು, ನೋಡುವಂಥದ್ದು. ಯಾಕೆ ಹೇಳ್ರಿ, ದೇವರು ಆರಂಭದಲ್ಲಿ ಏನು ಮಾಡಿದ್ದಾನೆ, ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಆದರೆ ಮನುಷ್ಯರು ಏನು ಮಾಡಿದ್ದಾರೆ, ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಇದ್ದಂಥವರಾಗಿದ್ದರೆ ದೇವರು ಇವತ್ತಿನ ದಿವಸ ಕರಿತಾ ಇದ್ದಾನೆ, ನೀವು ನನ್ನ ಬಳಿಗೆ ಬರುವುದೇ ಆದರೆ ನಾನು ನಿಮ್ಮನ್ನು ತಳ್ಳಿಬಿಡೋದಿಲ್ಲ. ನೀವು ನನ್ನ ಬಳಿಗೆ ಸಮೀಪಕ್ಕೆ ಬರುವುದೇ ಆದರೆ ನಾನು ನಿಮ್ಮನ್ನು ದೂರ ತಳ್ಳೋದಿಲ್ಲ. ನೀವು ಎಂತಹ ಪಾಪಗಳನ್ನು ಮಾಡಿರ್ಬೋದು, ಎಂತಹ ಕ್ರೂರವಾದಂಥ ಕಾರ್ಯಗಳನ್ನು ಜರುಗಿಸಿರ್ಬೋದು, ನಿಮ್ಮ ಜೀವಿತ ಎಂತಹ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿರ್ಬೋದು, ಅನಾರೋಗ್ಯದ ಆಳ್ವಿಕೆ ನಿಮ್ಮನ್ನು ಮಾಡ್ತಾ ಇರ್ಬೋದು, ಭಯಂಕರವಾದಂಥ ಸ್ಥಿತಿಗತಿಯ ಕಡೆಗೆ ನೀವು ಹೋಗಿರ್ಬೋದು. ಆ ಒಂದು ಎಲ್ಲ ಸಮಸ್ಯೆಗಳನ್ನು ನೀವು ಹೊತ್ತುಕೊಂಡು ಬಂದರೂ ಕೂಡ ನಾನು ನಿಮ್ಮನ್ನು ದೂರ ತಳ್ಳೋದಿಲ್ಲ. ನಾನು ನನ್ನ ಬಳಿಗೆ ಬರುವವರನ್ನು ನಾನು ಅವರನ್ನು ವಾಸಿ ಮಾಡ್ತೇನೆ, ಸ್ವಸ್ಥ ಮಾಡ್ತೇನೆ, ವಿಮೋಚನೆ ಕೊಡ್ತೇನೆ, ಪಾಪಗಳಿಗೋಸ್ಕರವಾಗಿ ಕ್ಷಮಾಪಣೆಯನ್ನು ನಾನು ಅನುಗ್ರಹಿಸ್ತೇನೆ. ನನಗೆ ಆ ಅಧಿಕಾರ ಉಂಟು. ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕೂಡ ಇರಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆ ಹುಡುಗನನ್ನು ದೇವರು ತನ್ನ ಬಳಿಗೆ ಕರೆದುಕೊಂಡ ಪ್ರಿಯರೇ. ಆ ತಂದೆ ತಪ್ಪಿ ಹೋದ ಮಗನು ಏನೆಲ್ಲ ಕಾರ್ಯಗಳನ್ನು ಮಾಡಿ ಹಾಳು ಮಾಡಿದಾಗಲೂ ಕೂಡ, ತಂದೆಗೆ ವಿರೋಧವಾದಂಥ ರೀತಿಯಲ್ಲಿ ನಡೆದುಕೊಂಡಾಗಲೂ ಕೂಡ, ತಂದೆಯ ಮಾನವನ್ನು ಹರಾಜು ಮಾಡಿದಾಗಲೂ ಕೂಡ ತಂದೆ ಏನು ಮಾಡ್ತಾ ಇದ್ದಾನೆ, ಆ ಮಗನನ್ನು ಕ್ಷಮಿಸ್ತಾ ಇದ್ದಾನೆ ಪ್ರಿಯರೇ. ದೇವರು ಕೂಡ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ ರೀ, ಕ್ಷಮಿಸಿದ್ದಾನೆ. ನಮ್ಮ ಪಾಪಗಳು, ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಪಾಪಗಳೆಲ್ಲ ಭಯಂಕರವಾದಂಥ ಪಾಪಗಳನ್ನು ಮಾಡಿದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳು ಎಂಬುದಾಗಿ. ಮಾತೃ ಗರ್ಭದಿಂದಲೇ ನಾವೇನಾಗಿದ್ದೇವೆ, ದ್ರೋಹಿಗಳಾಗಿ ಪಾಪಿಗಳಾಗಿ ಇದ್ದಂಥ ನಮ್ಮನ್ನು ದೇವರು ಏನು ಮಾಡಿದನ್ರಿ, ಕ್ಷಮಿಸಿದಾನೆ ಪ್ರಿಯ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿಮ್ಮನ್ನು ಓರುತ್ತಾ ಬಂದಿದ್ದೇನೆ, ನಾನು ನಿಮ್ಮನ್ನು ಸಾಕಿ ಸಲಹಿದ್ದೇನೆ. ಒಂದು ವೇಳೆ ಆ ದೇವರೇ ಮಳೆಯನ್ನು ಕೊಡಲಾರದೆ ಇದ್ದಿದ್ರೆ ನಾವು ಬೆಳೆಯನ್ನು ಬೆಳ್ಕೊಳ್ಳೋದಕ್ಕಾಗ್ತಾ ಇತ್ತಾ? ಆ ದೇವರೇ ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡಲಾರದೆ ಇದ್ದಿದ್ರೆ ನಾವು ಉಸಿರಾಡೋದಕ್ಕೆ ಆಗ್ತಾ ಇತ್ತಾ? ಆ ದೇವರೇ ಒಂದು ವೇಳೆ ಕಾಲಗಳನ್ನು ಬದಲಾವಣೆ ಮಾಡಲಾರದೆ ಇದ್ದಿದ್ರೆ ನಾವು ಯಾವಾಗಲೂ ಕೂಡ ಬೇಸಿಗೆ ಕಾಲನೇ ಇದ್ದಿದ್ರೆ ಹೆಂಗಿರ್ತಾ ಇತ್ತು? ಹಲ್ಲೆಲೂಯಾ, ಪ್ರೈಸ್. ಹೆಂಗಿರ್ತೈತೆ ರೀ, ಭಯಂಕರ ಸ್ಥಿತಿ. ಹಲ್ಲೆಲೂಯಾ, ಪ್ರೈಸ್. ಆದರೆ ದೇವರು ಏನು ಮಾಡಿದಾನೆ, ಮನುಷ್ಯರಿಗೋಸ್ಕರವಾಗಿ ಕಾಲ ಸಮಯಗಳನ್ನು, ಋತು ಚಕ್ರಗಳು ಸರಿಯಾದ ರೀತಿಯಲ್ಲಿ ತಿರುಗಬೇಕಂತೇಳಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಚಂದ್ರನನ್ನು ವಿಶೇಷವಾಗಿ ಕಾಲಮಾನಗಳಿಗೋಸ್ಕರವಾಗಿ ದೇವರು ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ದೇವರು ಆದಿಕಾಂಡ ಪುಸ್ತಕದಲ್ಲಿ, ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ದೇವರು ಏನು ಮಾಡಿದ್ದಾನೆ, ಆರಂಭದಲ್ಲಿ ಈ ವಿಷಯಗಳನ್ನು, ಮಾತುಗಳನ್ನು ತಿಳಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನನ್ನನ್ನು ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ದೇವರು ನನ್ನನ್ನು ತನ್ನ ಹತ್ತಿರಕ್ಕೆ, ತನ್ನ ಸಮೀಪಕ್ಕೆ ಕರೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ, ಪ್ರೈಸ್. ನಾವು ಆತನ ಸಮೀಪಕ್ಕೆ ಬರುವಂಥ ವ್ಯಕ್ತಿಗಳಾಗಬೇಕು. ಯಾರು ಆತನನ್ನು ಹುಡುಕ್ತಾರೋ ಅವರಿಗೆ ಸಿಗುವಂಥ ದೇವರಾತ. ಹಲ್ಲೆಲೂಯಾ, ಪ್ರೈಸ್. ದೂರದಲ್ಲಿರುವಂಥ ದೇವರಲ್ಲ ಆತ. ಏನಂತ ಹೇಳುತ್ತೆ ವಾಕ್ಯ, ಹುಡುಕುವವರೆಲ್ಲರಿಗೂ ಕೂಡ ಸಮೀಪದಲ್ಲಿ ಸಿಗುವಂಥ ದೇವರು. ಯಾರು ನಂಬಿಕೆಯಿಂದ, ಯಾರು ಯಥಾರ್ಥವಾದಂಥ ಭಯಭಕ್ತಿಯಿಂದ ಆತನನ್ನು ಹುಡುಕ್ತಾರೋ ಅವರೆಲ್ಲರೂ ಕೂಡ ಆತನನ್ನು ಏನು ಮಾಡ್ತಾರೆ ರೀ, ಕಂಡುಕೊಳ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಕಂಡುಕೊಂಡಿದ್ದ ಆದಮೇಲೆ ಅವರ ಜೀವಿತ ಎನ್ನುವಂಥದ್ದನ್ನು ದೇವರು ಏನು ಮಾಡ್ತಾನೆ, ಬದಲಾಯಿಸ್ತಾನೆ ಪ್ರಿಯರೇ. ಅವರಲ್ಲಿ ರಕ್ಷಣೆ ಎನ್ನುವಂಥ ವಿಶೇಷವಾದಂಥ ಆಶೀರ್ವಾದವನ್ನು ದೇವರು ಏನು ಮಾಡ್ತಾನೆ, ತೆಗೆದುಕೊಂಡು ಬರ್ತಾನೆ. ಲೋಕಸ್ಥರಿಗೂ ನಿಮಗೂ ಕೂಡ ವ್ಯತ್ಯಾಸವಾದಂಥ ರೀತಿಯಲ್ಲಿ ನಿಮ್ಮ ಜೀವಿತ ಎನ್ನುವಂಥದ್ದು ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಯಾಕಂದರೆ ನಿಮ್ಮ ಪಾಪಗಳು ಏನಾಗ್ತವೆ, ಯೇಸು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಡುತ್ತವೆ ಪ್ರಿಯರೇ. ಆತನ ರಕ್ತದ ಮೂಲಕವಾಗಿ ನೀವು ತೊಳೆಯಲ್ಪಟ್ಟವರಾಗಿರ್ತೀರಿ. ನಿಮ್ಮ ಜೀವಿತವನ್ನು ದೇವರು ಏನು ಮಾಡ್ತಾನೆ, ಆಶೀರ್ವದಿಸ್ತಾನೆ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ರಕ್ಷಣೆಯ ಆನಂದವನ್ನು ಜಕ್ಕಾಯ ಎನ್ನುವಂಥ ಒಬ್ಬ ವ್ಯಕ್ತಿ ಆತನು ಹೊಂದಿಕೊಂಡ ಪ್ರಿಯರೇ. ಅವನು ಬಹಳ ದುಷ್ಟ, ಭಯಂಕರವಾದಂಥ ಪಾಪಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿ, ಹಣದ ಆಸೆ ಉಳ್ಳಂಥ ವ್ಯಕ್ತಿ, ದೊಡ್ಡ ಅರಮನೆಯಂಥ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿ. ಆದರೆ ಆತನಲ್ಲಿ ಒಂದು ಕೋರಿಕೆ ಹುಡ್ತು, ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲವನ್ನ ಬಿಟ್ಟು ನಾನು ಒಂದು ದಿವಸ ಹೋಗಲೇಬೇಕಲ್ವ, ನಾನು ಸತ್ತು ಹೋದ ಮೇಲೆ ನನ್ನ ಜೀವಿತ ಏನಾಗಲಿಕ್ಕಿದೆ, ಮುಂದೆ ನನ್ನ ಭವಿಷ್ಯತ್ತು ಏನಾಗಲಿಕ್ಕಿದೆ, ನಾನು ಇಷ್ಟೆಲ್ಲ ಗಳಿಸಿದ್ರು ಕೂಡ ಯಾರು ನನ್ನ ಮನೆಯ
ಬಳಿಯಲ್ಲಿ ಅದಲ್ಲ. ಆದರೆ ಯೇಸುವಂತೆ ಆತನ ಸಮೀಪಕ್ಕೆ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಆತನು ಹೆಂಗಿರ್ಬೋದು ಅಂತೇಳಿ ನೋಡೋದಕ್ಕೆ ಹೊರಟು ಹೋದಂಥ ಜಕ್ಕಾಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 19ನೇದಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಯೇಸುವನ್ನು ನೋಡಬೇಕಂತೇಳಿ ಆತನು ಹೊರಟು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿ ಹೋದ ಮಗ ತನ್ನ ತಪ್ಪನ್ನು ತಿಳಿದುಕೊಂಡು ಪುನಃ ತಂದೆಯ ಬಳಿಗೆ ಬಂದ ಹಾಗೆ ಈ ಜಕ್ಕಾಯನ ನೋಡುವಾಗ ಆ ಜಕ್ಕಾಯನು ನಾನು ಯೇಸುವನ್ನು ನೋಡಿದರೆ ಸಾಕು, ಆತನು ಹೆಂಗಿದನೋ ಆತನನ್ನು ನೋಡುವ ಒಂದು ಮನಸ್ಸು ಎನ್ನುವಂಥದ್ದು, ಆಸೆ ಎನ್ನುವಂಥದ್ದು ಜಕ್ಕಾಯನಲ್ಲಿ ಬಂದಾಗ ಅವನು ತನ್ನ ಅಂತಸ್ತನ್ನು, ತನ್ನ ಒಂದು ಏನಂತ ಹೇಳ್ತೇವೆ ಕುಲವನ್ನು, ತನ್ನದೆಲ್ಲ ಸ್ವಗೌರವವನ್ನು, ಸ್ವಂತಿಕೆಯನ್ನು ಎಲ್ಲವನ್ನು ಬಿಟ್ಟು ಕೆಳಗಡೆ ಇಳಿದು ಬಂದು ಏನು ಮಾಡ್ತಾ ಇದ್ದಾನೆ ರೀ, ಯೇಸುವನ್ನು ನೋಡಬೇಕಂತೇಳಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವನು ಹೋಗುವಾಗ ಅವನಲ್ಲಿ ಅನೇಕವಾದ ಆಲೋಚನೆಗಳು, ಎಲ್ಲರೂ ಅವನು ನೋಡಿ ಬೈಯರು. ಯಾಕಂದರೆ ಆ ಊರಿನಲ್ಲಿ ಅವನ ಕುರಿತಾಗಿ ಎಲ್ಲರಿಗೂ ಗೊತ್ತು. ಯಾಕಂದರೆ 10 ರೂಪಾಯಿ ವಸೂಲಿ ಮಾಡಬೇಕಂದ್ರೆ ಎಷ್ಟು ವಸೂಲಿ ಮಾಡ್ತಾ ಇದ್ದ? 50 ರೂಪಾಯಿ ವಸೂಲಿ ಮಾಡುವಂಥ ವ್ಯಕ್ತಿಯಾಗಿದ್ದ. ಬಡವರಿಗೆ ಭಯಂಕರವಾದಂಥ ಟಾರ್ಚರ್ ಎನ್ನುವಂಥದ್ದು ಆತನ ಮೂಲಕವಾಗಿ ಆಗ್ತಾ ಇತ್ತು ಪ್ರಿಯರೇ. ಯಾಕೆ ಹೇಳ್ರಿ, ಬಡವರು ದುಡಿದಿರ್ತಕ್ಕಂಥ ಹಣ ಸ್ವಲ್ಪ ಆಗಿರುವಂಥ ಸಮಯದಲ್ಲಿ ಆ ಎಲ್ಲ ಹಣವನ್ನು ಏನು ಮಾಡ್ತಾ ಇದ್ದ, ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾ ಇದ್ದ, ಸುಂಕ ಕಟ್ಟಿಸ್ಕೊಳ್ತಾ ಇದ್ದ. ಆ ಸಮಯದಲ್ಲಿ ಏನಾಗ್ತಾ ಇತ್ತು, ಅವರು ಭಾಳ ಬೈತಾ ಇದ್ರು, ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ ಅಂತಹ ಕುಳ್ಳನು, ಭ್ರಷ್ಟನು, ದುಷ್ಟನು, ಪಾಪಿಷ್ಟನಾಗಿರ್ತಕ್ಕಂಥ ಆ ಜಕ್ಕಾಯನಲ್ಲಿ ಒಂದು ಮನಸ್ಸು ಬರ್ತಾ ಇದೆ, ಏನಂತೇಳಿ, ಯೇಸುವನ್ನು ನಾನು ನೋಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಹೋಗ್ತಾ ಇದ್ದಾನೆ ಕೆಳಗಡೆ, ತನ್ನ ಮನೆಯಿಂದ ಇಳಿದು ಹೊರಟು ಹೋದಂಥ ಸಮಯದಲ್ಲಿ ಅನೇಕ ಜನರು ಗುಂಪು ಕೂಡಿದ್ದಾರೆ. ಆ ಗುಂಪಿನ ಜನರ ಮಧ್ಯದಲ್ಲಿ ಅಯ್ಯೋ ನಾನು ಯೇಸುವನ್ನು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡಿದ್ರಿ, ಯೇಸು ಬರುವಂಥ ದಾರಿಯಲ್ಲಿ ಏನು ಮಾಡಿದಂತ್ರಿ, ಅಲ್ಲಿ ಒಂದು ಆಲದ ಮರ ಇತ್ತು. ಆ ಆಲದ ಮರವನ್ನು ಏರಿ ಏನು ಮಾಡಿದ ಆತ, ಕೂತ್ಕೊಂಡ ಪ್ರಿಯರೇ. ಎಲ್ಲಿ ಕುಳಿತುಕೊಳ್ತಾ ಇದ್ದಾನೆ, ಆಲದ ಮರವನ್ನು ಏರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನಲ್ಲಿ ಮನಸ್ಸು ಬಂದಿದೆ, ಯಾರನ್ನು ನೋಡಬೇಕು, ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಇಳಿದು ಬಂದಿದ್ದಾನೆ. ಆತನು ಅದ್ಭುತ ಮಾಡ್ತಾನೆ, ಸ್ವಸ್ಥತೆ ಮಾಡ್ತಾನೆ, ಸಮಾಧಾನ ಕೊಡ್ತಾನೆ, ಶಾಂತಿ ಕೊಡ್ತಾನೆ. ನಾನು ಇಷ್ಟೆಲ್ಲ ಹಣ ಇದ್ರೂ ಕೂಡ ನನ್ನಲ್ಲಿ ಕಳವಳ ಇದೆ, ಅಶಾಂತಿ ಇದೆ, ಅಸಮಾಧಾನ ಇದೆ, ದುಃಖ ಇದೆ, ಗೋಳಾಟ ಇದೆ, ಇಲ್ಲೆಲ್ಲ ಪರಿಸ್ಥಿತಿಗಳು ನನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾವೆ, ನನಗೆ ಸಮಾಧಾನನೇ ಇಲ್ವಲ್ಲ ಎಂಬುದಾಗಿ ನೆನೆಸಿರ್ತಕ್ಕಂಥ ಈ ವ್ಯಕ್ತಿ ಯೇಸುವನ್ನು ಹುಡುಕಿಕೊಂಡು ಬಂದು ಆಲದ ಮರವನ್ನು ಏರಿದಾಗ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ ಪ್ರೇರೆ. ಎಲ್ಲಿರಿ, ಆಲದ ಮರದ ಹತ್ತಿರ. ಹಲ್ಲೆಲೂಯಾ, ಆಲದ ಮರ ಇಲ್ಲಿ ರಸ್ತೆ ಪಕ್ಕದಲ್ಲಿದೆ. ಯೇಸು ಸ್ವಾಮಿ ಬರ್ತಾ ಬರ್ತಾ ಆತನ ಅಲ್ಲಿ ನಿಂತುಕೊಂಡ. ಹಲ್ಲೆಲೂಯಾ, ಎಲ್ಲಿ ನಿಂತುಕೊಂಡ, ಆಲದ ಮರದ ನೆಟ್ಟಗೆ ಆತನ ನಿಂತುಕೊಂಡು ಏನು ಮಾಡ್ತಾ ಇದ್ದಾನೆ, ತಲೆ ಎತ್ತಿ ಯಾರನ್ನ ಕರಿತಾ ಇದ್ದಾನೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಗೆ ಪ್ರತಿಯೊಬ್ಬರ ಹೆಸರುಗಳು ಆತನಿಗೆ ಗೊತ್ತು. ನನ್ನ ಹೆಸರು ಗೊತ್ತು, ಇಲ್ಲಿ ನೀವಿದ್ದೀರಲ್ಲ ನಿಮ್ಮೆಲ್ಲರ ಹೆಸರುಗಳು ಕೂಡ ದೇವರಿಗೆ ಗೊತ್ತು. ಆತನಿಗೆ ಮರೆಯಾಗಿರುವಂಥದ್ದು ಲೋಕದಲ್ಲಿ ಯಾವುದು ಕೂಡ ಇಲ್ಲ ಪ್ರಿಯರೇ. ಜಕ್ಕಾಯನೇ ಎಂಬುದಾಗಿ ಹೆಸರು ಹಿಡಿದು ಸ್ವಾಮಿ ಆತನನ್ನು ಕರೆದಾಗ ನಾವು ನೋಡ್ತಾ ಇದ್ದೇವೆ ಆತನಲ್ಲಿ ಎಷ್ಟು ಆನಂದ ಆಗಿರ್ಬೋದು. ಅಯ್ಯೋ ನಾನು ಯೇಸುವನ್ನು ನೋಡಬೇಕಂತೇಳಿ ನಾನು ಬಂದರೆ ಸ್ವಾಮಿ ನನ್ನನ್ನು ನೋಡಿಬಿಟ್ನಲ್ಲ. ಹಲ್ಲೆಲೂಯಾ, ಯಾರಿಗೂ ಕೂಡ ಕಾಣಲಾರ್ದ ಹಾಗೆ ನಾನು ನೋಡಬೇಕಂತೇಳಿ ನಾನು ಬಂದರೆ ನನ್ನನ್ನು ಸ್ವಾಮಿ ಯಾವ ರೀತಿಯಾಗಿ ನೋಡಿದರು ಅಂತೇಳಿ ಏನು ಮಾಡ್ತಾ ಇದ್ದಾನಂತ ಆಲೋಚನೆ ಮಾಡ್ತಾ ಇರ್ಬೋದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯ ಕಣ್ಣುಗಳಲ್ಲಿ ಜಕ್ಕಾಯನ ಕಣ್ಣುಗಳು, ಇಬ್ಬರ ಕಣ್ಣುಗಳು ಭೇಟಿಯಾದಾಗ ಜಕ್ಕಾಯನ ಸಂಪೂರ್ಣವಾಗಿ ಕೆಳಗಡೆ ಇಳಿದು ಬಂದು ಸಂತೋಷದಿಂದ ಏನು ಮಾಡಿದಂತೆ ಯೇಸುವನ್ನು ಸ್ವೀಕರಿಸಿದ ಪ್ರಿಯರೇ. ಹಲ್ಲೆಲೂಯಾ, ದೇವರ ಬಳಿಗೆ, ದೇವರ ಸಮೀಪಕ್ಕೆ ನೀವು ಬರುವಾಗ ನಿನ್ನಲ್ಲಿ ಸಂತೋಷ ಎನ್ನುವಂಥದ್ದು ಬರುತ್ತೆ. ಹಲ್ಲೆಲೂಯಾ, ಅಷ್ಟು ದಿವಸ ಆತನಲ್ಲಿ ಸಂತೋಷ ಇರಲಿಲ್ಲ. ಆತನ ಅಂತಸ್ತು, ಹಣ ಯಾವುದು ಕೂಡ ಆತನಿಗೆ ಸಂತೋಷ ಕೊಟ್ಟಿಲ್ಲ ಪ್ರಿಯರೇ. ಯೇಸು ದೇವರು ಆತನನ್ನು ಕರೆದಾಗ ಆತನಲ್ಲಿ ಸಂತೋಷವಾಯಿತು. ಆತನ ಮನೆಗೆ ಹೋದಾಗ ಆತನು ಹೇಳ್ತಾ ಇದ್ದಾನೆ, ನಾನು ಇಷ್ಟಿಷ್ಟು ಅಕ್ರಮ ಮಾಡಿದೆ, ಪಾಪಗಳನ್ನು ಮಾಡಿದೆ, ಅವೆಲ್ಲವುಗಳನ್ನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ ದೇವರಂತೇಳಿ ಆತನ ಮುಂದೆ ಒಪ್ಪಿಕೊಂಡು ಏನು ಮಾಡಿದ್ನರಿ, ತಾನು ಮಾಡಿದ್ದೆಲ್ಲವನ್ನು ಹೇಳಿ ಏನು ಮಾಡ್ತಾ ಇದ್ದಾನೆ, ಬಡವರಿಂದ ಕಿತ್ತುಕೊಂಡಿರುವಂಥದ್ದನ್ನು ಪುನಃ 4ರಷ್ಟು ನಾನೇನು ಮಾಡ್ತೇನೆ, ಹಿಂದಕ್ಕೆ ಕೊಡ್ತೇನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೋಡ್ರಿ, ನಿಮ್ಮ ಪಾಪಗಳು ಏನಾಗಿದ್ದೋ ಅವುಗಳನ್ನು ಸಂಪೂರ್ಣವಾಗಿ ಮನುಷ್ಯರ ಮುಂದೆ ಹೇಳಬೇಡಿ. ನೀವು ಯಾರ ಮುಂದೆ ಹೇಳ್ರಿ, ದೇವರಿಂಥ ತಪ್ಪು ನನ್ನಿಂದ ಆಗಿದೆ, ನಾನು ಮಾಡಬಾರ್ದಾಗಿತ್ತು, ಆದರೆ ಆ ಸಮಯದಲ್ಲಿ ಯಾವುದೋ ಒಂದು ರೀತಿಯಾಗಿ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು ಅಂತ ಹೇಳಿದರೆ ಖಂಡಿತವಾಗಿ ಆತನ ಏನು ಮಾಡ್ತಾನೆ, ನಿನ್ನನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ, ನಿನ್ನ ಪಾಪಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ, ವಾಕ್ಯ ಹೇಳ್ತಾ ಇದೆ, ಆ ಜಕ್ಕಾಯನ ಪಾಪಗಳನ್ನು ಸ್ವಾಮಿ ಕ್ಷಮಿಸಿ ಹೇಳ್ತಾ ಇದ್ದಾರೆ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತನ್ನ ಬಳಿಗೆ ಬರುವವರನ್ನು ಯಾರನ್ನೂ ಕೂಡ ಆತನು ಏನು ಮಾಡಲ್ಲ, ದೂರ ತಳ್ಳೋದಿಲ್ಲ. ತನ್ನ ಬಳಿಗೆ ಬರುವವರನ್ನು ಆತನು ಸೇರಿಸಿಕೊಳ್ಳುವಂತಹ ದೇವರಾಗಿದ್ದಾನೆ. ದೂರದ ಪ್ರಾಂತದಿಂದ ಅನೇಕ ರೋಗ ಉಳ್ಳಂಥವರು, ದುರಾತ್ಮ ಶಕ್ತಿ ಹಿಡಿದಂಥವರನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು ಪ್ರಿಯರೇ. ರೋಗದಲ್ಲಿ ಇರ್ತಕ್ಕಂಥ ಅನೇಕರಿಗೆ ಆತನ ಆರೋಗ್ಯವನ್ನು
ಕೊಟ್ಟ ಪ್ರಿಯರೇ. ಅನೇಕ ದೆವ್ವಗಳಿಂದ ಬಂಧಿತರಾಗಿರ್ತಕ್ಕಂಥ ಅನೇಕರಿಗೆ ಆತನು ಸ್ವಸ್ಥತೆಯನ್ನು ಮಾಡಿದ, ಬಿಡುಗಡೆಯನ್ನು ಕೊಟ್ಟ, ವಿಮೋಚನೆಯನ್ನು ಕೊಟ್ಟ. ಆತನು ಯಾರನ್ನು ಕೂಡ ತಳ್ಳಲಿಲ್ಲ ಪ್ರಿಯರೇ, ಹಿಂದಕ್ಕೆ ತಳ್ಳಲಿಲ್ಲ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಇವತ್ತು ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ನನ್ನನ್ನು ನಿನ್ನನ್ನು ಸೇರಿಸಿಕೊಳ್ಳುವ ದೇವರಾಗಿದ್ದಾನೆ. ನಿನ್ನ ಕಷ್ಟಗಳನ್ನು ನೋಡುವಂಥ ದೇವರಾಗಿದ್ದಾನೆ. ಕಷ್ಟಗಳಿಂದ ಬಿಡುಗಡೆ ವಿಮೋಚನೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಖಂಡಿತವಾಗಿ ನಮಗೆ ಸಮಾಧಾನವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನನ್ನ ದೇವರು ಸತ್ಯವೇದ ಹೇಳ್ತಾ ಇದೆ, ನಿಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ. ಹಲ್ಲೆಲೂಯ. ಆತನು ನಿಮ್ಮನ್ನು ಕಾಪಾಡುತ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ, ನಿಮಗೆ ವಿಮೋಚನೆಯನ್ನು ಕೊಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ, ನಿಮ್ಮ ಜೀವಿತವನ್ನು ಆಶೀರ್ವಾದದಿಂದ ತುಂಬಿಸ್ತಾನೆ. ಆತನ ಬಳಿಗೆ ಬರುವಂಥ ಮನಸ್ಸುಳ್ಳವರಾಗಿ ನಾವು ಇರಬೇಕು. ಆತನನ್ನು ಹುಡುಕುವಂಥವರಾಗಿ ನಾವು ಇರಬೇಕು. ಆತನ ಸಮೀಪಕ್ಕೆ ಬರುವಂಥ ವ್ಯಕ್ತಿಗಳಾಗಿ, ಮಕ್ಕಳಾಗಿ ನಾವು ಇರುವಾಗ ಖಂಡಿತವಾಗಿ ಕೂಡ ಆತನ ನಮಗೆ ವಿಮೋಚನೆಯನ್ನು ದಯಪಾಲಿಸ್ತಾನೆ ಪ್ರಿಯರೇ. ನಾವು ಮರೆಯುವಂಥದ್ದು ಬೇಡ. ದೇವರು ನಿನ್ನನ್ನು ನಾವು ಎಂತಹ ಸ್ಥಿತಿಯಿಂದ ಆದರೂ ಕೂಡ ಆತನ ಬಳಿಗೆ ಬಂದರೆ ಆತನು ನಮ್ಮನ್ನು ಏನು ಮಾಡ್ತಾನೆ ರೀ, ಸೇರಿಸಿಕೊಳ್ತಾನೆ. ನಮ್ಮ ಕಷ್ಟವನ್ನು ಆತನ ಏನು ಮಾಡ್ತಾನೆ, ಪರಿಹರಿಸ್ತಾನೆ. ನಾವು ನಂಬಿಕೆ ಇಡೋಣ, ವಿಶ್ವಾಸ ಇಡೋಣ. ಆತನು ಖಂಡಿತವಾಗಿ ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ, ಮಾರ್ಪಡಿಸ್ತಾನೆ, ಸ್ವಸ್ಥತೆಯನ್ನು ದಯಪಾಲಿಸ್ತಾನೆ. ತಂದೆ ಯಾರು ನನ್ನ ಬಳಿಗೆ ಕಳಿಸ್ತಾನೋ ಅವರೆಲ್ಲರೂ ಕೂಡ ನನ್ನ ಬಳಿಗೆ ಬರ್ತಾರೆ. ಬಂದಂಥವ್ರು ಯಾರನ್ನೂ ಕೂಡ ನಾನೇನು ಮಾಡೋದಿಲ್ಲ, ತಳ್ಳಿ ಬಿಡೋದು. ಇವತ್ತಿನ ದಿವಸ ದೇವರ ಚಿತ್ತಾನುಸಾರವಾಗಿ, ಇಷ್ಟಾನುಸಾರವಾಗಿ ದೇವರು ನಮ್ಮೆಲ್ಲರನ್ನ ತನ್ನ ಬಳಿಗೆ ಏನು ಮಾಡಿದ್ದಾನೆ, ಕರೆ ತಂದಿದ್ದಾನೆ. ಎಲ್ಲಿ ಕರೆ ತಂದಿದ್ದಾನೆ ರೀ? ದೇವರ ಸನ್ನಿಧಾನದಲ್ಲಿ ನಾವೆಲ್ಲರಿದ್ದೇವೆ. ಹಲ್ಲೆಲೂಯ. ದೇವರು ನಮ್ಮನ್ನು ಕರೆ ತಂದಿದ್ದಾನೆ. ಇದು ದೇವರ ಚಿತ್ತವಾಗಿದೆ, ದೇವರ ಇಷ್ಟವಾಗಿದೆ. ವಾಕ್ಯ ಹೇಳುತ್ತೆ ಏನಂತ ಹೇಳಂತಂದರೆ, ಆತನು ನಮ್ಮನ್ನು ತಳ್ಳಿ ಬಿಡೋದಿಲ್ಲ. ನಾವು ಎಂತಹ ಸ್ಥಿತಿಗತಿಗಳಿಂದ ಬಂದವರಾಗಿದ್ದರೂ ಕೂಡ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು ನಾವು ದೇವರಲ್ಲಿ ಹೇಳಿಕೊಂಡು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟರೆ ನಮಗೆ ಕ್ಷಮಾಪಣೆ ಎನ್ನುವಂಥದ್ದು ಏನಾಗುತ್ತೆ, ದೊರೆಯುತ್ತೆ ಪ್ರಿಯರೇ. ದೇವರು ನಮ್ಮನ್ನು ಏನು ಮಾಡ್ತಾನೆ, ಸದಾಕಾಲ ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ತಪ್ಪಿ ಹೋದ ಮಗ ಪುನಃ ತಂದೆಯ ಮನೆಗೆ ಬಂದಂತೆ ಜಕ್ಕಾಯನು ತನ್ನ ತಪ್ಪನ್ನು, ತನ್ನ ಪಾಪಗಳನ್ನು ತಿಳಿದುಕೊಂಡು ಪುನಃ ತನ್ನ ಮನೆಯಲ್ಲಿಯೇ ಯೇಸುವನ್ನು ಆಹ್ವಾನಿಸಿದಂಥ ಒಂದು ಸಂದರ್ಭದಲ್ಲಿ, ಯೇಸು ಸ್ವಾಮಿ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳಿದಾಗ ಸಂತೋಷದಿಂದ ಸ್ವೀಕರಿಸಿದಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ರಕ್ಷಣೆ ಸಿಕ್ತು. ಅವರ ಜೀವಿತ ಏನಾಯ್ತು ರೀ, ದುಃಖಕರವಾದಂಥ ಜೀವಿತ ಆನಂದಕರವಾಗಿ ಬದಲಾವಣೆಯಾಯಿತು. ಪಾಪಮಯವಾದಂಥ ಜೀವಿತ ರಕ್ಷಣೆಕರವಾಗಿ ಬದಲಾವಣೆಯಾಯಿತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಬರುಡಾದಂಥ ಜೀವಿತ ಸಮೃದ್ಧಿಯಾಗಿ ಬದಲಾವಣೆಯಾಯಿತು. ಇವತ್ತು ನನ್ನನ್ನು ನಿನ್ನನ್ನು ಕೂಡ ದೇವರು ಅದೇ ರೀತಿಯಲ್ಲಿ ನಡೆಸುವುದಕ್ಕಾಗಿ ನಮ್ಮನ್ನು ತಳ್ಳಿ ಬಿಡೋದಿಲ್ಲ ಪ್ರಿಯರೇ. ಭಕ್ತರಾದಂಥ ಯಾರನ್ನೂ ಕೂಡ ಆತನು ಎಂದಿಗೂ ಕೂಡ ತಳ್ಳಿಬಿಡದ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಶಿಷ್ಯರನ್ನು ಎಂದಿಗೂ ಕೂಡ ಆತನು ಕೈ ಬಿಡಲಿಲ್ಲ, ಎಂದಿಗೂ ಕೂಡ ಆತನು ತಳ್ಳಿ ಬಿಡಲಿಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನು ದೂರ ತಳ್ಳುವುದಿಲ್ಲ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರಿ ನೀನು ಯಾವ ಸಂದಿಗ್ಧತೆಯ ಪರಿಸ್ಥಿತಿಯಿಂದ ಈ ಸಮಯದಲ್ಲಿ ದೇವರ ಸಮೀಪಕ್ಕೆ ಬಂದಿದೆಯೇನು? ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನು ತಳ್ಳಿಬಿಡದ ದೇವರಾಗಿದ್ದಾನೆ, ನಿನ್ನನ್ನು ದೂರ ತಳ್ಳದ ದೇವರಾಗಿದ್ದಾನೆ. ಆತನು ನಿನ್ನನ್ನು ವಿಮೋಚಿಸುವಂಥ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿರ್ತಕ್ಕಂಥ ಕೊರಗು, ಕೊರತೆ, ಕಷ್ಟ, ಕಣ್ಣೀರು, ವೇದನೆ, ದುಃಖ, ಬಾಧೆ, ಭಯಂಕರವಾದಂಥ ಉಪಟಳ, ಉಪದ್ರವ ಯಾವುದಿದೆಯೋ ಅದನ್ನು ಸಂಪೂರ್ಣವಾಗಿ ನೀಗಿಸುವಂಥ ದೇವರಾಗಿದ್ದಾನೆ. ಇವತ್ತು ನಾನು ನೀನು ನಂಬೋಣವಾ, ವಿಶ್ವಾಸ ಇಡೋಣವಾ? ದೇವರ ಶಕ್ತಿ ಅಧಿಕವಾಗಿರುವಂಥದ್ದು. ಆತನ ಆಶ್ರಯಕ್ಕೆ ನಾವು ಬರುವಂಥದ್ದೇ ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ದೂರ ತಳ್ಳುವುದಿಲ್ಲ, ನಾನು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದಿಲ್ಲ, ಹೊರಗಡೆ ಹಾಕುವುದೇ ಇಲ್ಲ ಎಂಬುದಾಗಿ. ಆ ದೇವರಿಗೆ ನಾವು ಪರಿಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸುವಂಥ ಮಕ್ಕಳಾಗೋಣವಾ, ದೇವರನ್ನೇ ಆರಾಧಿಸುವಂಥ ಮಕ್ಕಳಾಗೋಣವಾ, ಆತನಲ್ಲಿಯೇ ಸ್ಥಿರವಾಗಿ ನಿಲ್ಲುವಂಥ ಭಯಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಮಕ್ಕಳಾಗೋಣವಾ. ಒಂದು ಸಾರಿಯಾದರೂ ಇನ್ನು ಮುಂದಿನ ಜೀವಿತ ಭವಿಷ್ಯತ್ ಏನಾಗಲಿಕ್ಕಿದೆ ಎಂಬುದಾಗಿ ಆಲೋಚನೆ ಮಾಡಿದೆಯಾ? ಈ ಲೋಕ ಶಾಶ್ವತ ಯಾರಿಗೂ ಕೂಡ ಅಲ್ಲ. ಈ ಲೋಕವನ್ನು ಬಿಟ್ಟು ಹೋಗೋದ್ರೊಳಗಡೆಯಾಗಿಯೇ ನಿನ್ನನ್ನು ನೀನು ಮತ್ತೊಂದು ಲೋಕಕ್ಕೆ ನೀನು ಹೋಗಬೇಕಾಗಿದೆ. ಆ ಲೋಕಕ್ಕೆ ಹೋಗಬೇಕಾದ್ರೆ ಇಲ್ಲಿಯೇ ನೀನು ಸಿದ್ಧಗೊಳ್ಳಬೇಕಾಗಿದೆ. ಅಯ್ಯೋ, ಅನೇಕ ಸಂಗತಿಗಳಿಗೋಸ್ಕರವಾಗಿ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳುವ ನೀನು ಇವತ್ತಿನ ದಿವಸ ನಿನ್ನ ಆತ್ಮದ ಕುರಿತಾಗಿ ಒಂದು ಸಾರಿಯಾದರೂ ಆಲೋಚನೆ ಮಾಡಿದೆಯಾ? ನಿನ್ನ ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕಾಗಿದೆ, ಪರಮಾತ್ಮನ ಕಡೆಗೆ ಹೋಗಬೇಕಾಗಿದೆ. ಆ ಪರಮಾತ್ಮನು ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಒಂದು ವೇಳೆ ನೀನು ಇರುವಂಥದ್ದೇ ಆದರೆ ಸಹೋದರಿಯೇ, ಇವತ್ತು ನೀನು ಆ ಸತ್ಯವನ್ನು, ಸತ್ಯದೇವರನ್ನು ಕಂಡುಕೊಳ್ಳಬೇಕಾಗಿದೆ. ಆತನು ನಿನ್ನನ್ನು ದೂರ ತಳ್ಳುವುದೇ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವರು ಅವರು ರಕ್ಷಣೆ ಹೊಂದುವರು ಎಂಬುದಾಗಿ.
ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುವರು ಎಂಬುದಾಗಿ. ಇವತ್ತು ನಿನ್ನ ದೇವರನ್ನು ನಂಬಿ ರಕ್ಷಣೆಯನ್ನು ಹೊಂದಿ ದೇವರ ಮಾರ್ಗದಲ್ಲಿ ನೀನು ನಡೆಯುವಂಥ ಮಗನು ಮಗಳಾಗಿ ಜೀವಿಸುವಂಥದ್ದಾದರೆ ಖಂಡಿತವಾಗಿ ದೇವರು ನಿನ್ನನ್ನು ದೂರ ತಳ್ಳದ ದೇವರಾಗಿದ್ದಾನೆ. ಯಾರನ್ನು ಕೂಡ ಎಂದಿಗೂ ದೂರ ತಳ್ಳದ ದೇವರು ಆತನಾಗಿದ್ದಾನೆ. ಸಹೋದರ ಸಹೋದರಿಯೇ, ಒಂದು ವೇಳೆ ನೀನು ಆತನನ್ನು ತಿರಸ್ಕಾರ ಮಾಡಿದರೆ ಆತನ ನಿನ್ನನ್ನು ತಿರಸ್ಕಾರ ಮಾಡ್ತಾನೆ. ನೀನು ಆತನನ್ನು ಹುಡುಕಿಕೊಂಡು ಬಂದರೆ ಖಂಡಿತವಾಗಿ ನಿನಗೆ ವಿಮೋಚನೆಯನ್ನು ಬಿಡುಗಡೆ ಕೊಡ್ತಾನೆ. ಅದು ಎಂತಹ ಪರಿಸ್ಥಿತಿ ಆದರೂ ಕೂಡ ದೇವರು ತಾರುಮಾರು ಮಾಡ್ತಾನೆ. ಅಷ್ಟು ಒಳ್ಳೆಯ ದೇವರು ಆತನೇ. ಈ ಸಮಯದಲ್ಲಿ ಆತನನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ನಿನ್ನ ನಂಬಿದಂಥ ಈ ಮಕ್ಕಳನ್ನು, ಇವರ ಕುಟುಂಬಗಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಸ್ವಾಮಿ ಸ್ಥಿರವಾಗಿ ನಿಲ್ಲುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಇವರ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳು ಸಂಪೂರ್ಣವಾಗಿ ಸ್ವಾಮಿ ಬಲವಾಗಿ ಮಾರ್ಪಡುವಂತೆ ಎಲ್ಲ ಸ್ವಾಮಿ ಪರೀಕ್ಷೆ ಶೋಧನೆಗಳೆಲ್ಲವುಗಳನ್ನು ಸ್ವಾಮಿ ಜಯಿಸುವ ಶಕ್ತಿಯನ್ನು ಕೊಡಪ್ಪ. ಇವರಲ್ಲಿ ಇನ್ನೂ ಅನೇಕರನ್ನ ಸ್ವಾಮಿ ಕರ್ತನಿನ ನಾಮದಲ್ಲಿ ಸ್ವಾಮಿ ರಕ್ಷಣೆ ಹೊಂದಿಲ್ಲ ಸ್ವಾಮಿ, ಕರ್ತನೆ ರಕ್ಷಣೆ ಹೊಂದುವಂತೆ ಇವರ ಮನೋನೇತ್ರಗಳನ್ನು ಆತ್ಮನೇತ್ರಗಳನ್ನು ಬೆಳಗಿಸಯ್ಯ. ಲೂದ್ಯಳ ಹೃದಯವನ್ನು ತೆರೆದೋಪಾದಿಯಲ್ಲಿ ಸ್ವಾಮಿ ಇವರ ಹೃದಯಗಳನ್ನು ಸ್ವಾಮಿ ತೆರೆ ಮಾಡಿ ಇವರ ಜೀವಿತದಲ್ಲಿ ಒಂದು ಹೊಸದಾದಂಥ ಆನಂದವನ್ನು ಸಂತೋಷವನ್ನು ಇವರು ಹೊಂದಿಕೊಳ್ಳುವ ಹಾಗೆ ನೀನೇ ಸರ್ವೇಶ್ವರನು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಾಂತರ್ಯಾಮಿಯಾದಂಥ ದೇವರೆಂಬುದಾಗಿ ಗ್ರಹಿಸಿಕೊಂಡು ಜೀವಿಸ್ಲಿಕ್ಕಾಗುವ ಹಾಗೆ, ಸೃಷ್ಟಿಕರ್ತನಾದಂಥ ದೇವರು ನೀನೊಬ್ಬ ಆತನೆಂಬುದಾಗಿ ಗ್ರಹಿಸಿಕೊಂಡು ಸ್ವಾಮಿ ನಡೀಲಿಕ್ಕಾಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಾವೆಲ್ಲರೂ ಕೂಡ ನಿನ್ನ ಮಕ್ಕಳೇ ಸ್ವಾಮಿ. ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ತಂದೆ ನೀನೊಬ್ಬ ಆತನಾಗಿದ್ದೀಯಪ್ಪ. ಅದಕ್ಕಾಗಿ ನಿನ್ನನ್ನು ವಂದಿಸ್ತಾ ಇದ್ದೀಯಪ್ಪ. ನಮಗೆ ಬೇಕಾದ ಎಲ್ಲವುಗಳನ್ನು ನೀನು ಒದಗಿಸಿಕೊಡುವಂಥ ದೇವರಾಗಿರೋದಕ್ಕಾಗಿ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವಂಥ ಶಕ್ತಿಯನ್ನು ಸ್ವಾಮಿ ನಮಗೆ ದಯಪಾಲಿಸಪ್ಪ. ಕೋರೆ ಅಲ್ಲನ್ನು ಮುರಿಯುವಂಥ ಶಕ್ತಿಯನ್ನು ಸ್ವಾಮಿ ನಮಗೆ ದಯಪಾಲಿಸಿ ನಿನ್ನ ಬಲಶಕ್ತಿ ಆರೋಗ್ಯದಿಂದ ನಮ್ಮೆಲ್ಲರನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಕುಟುಂಬ ಪ್ರಾರ್ಥನೆ ಇಟ್ಟಿರ್ತಕ್ಕಂಥ ಸ್ವಾಮಿ ಕುಟುಂಬದವರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ ದೇವರೇ, ಅದ್ಭುತವಾಗಿ ಇವರ ಕೊರತೆ ನೀಗಿಸಿ ಗಂಡು ಮಗು ಪತ್ರ ಸಂತಾನದ ವಿಷಯದಲ್ಲಿ ಅದ್ಭುತವಾದ ಸಹಾಯ ಕೊಡಪ್ಪ. ಕರ್ತನೆ ಸಹಾಯದಿಂದ ನಿನ್ನ ಕರ್ತನೆ ಸ್ವಾಮಿ ನಿನಗೆ ಚಿರುಣಿಗಳಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ. ಎಲ್ಲ ಕುಂದು ಕೊರತೆ ನೀಗಿಸಯ್ಯ. ರಕ್ಷಣೆ ಮಾರ್ಗದಲ್ಲಿ ಕುಟುಂಬದವರೆಲ್ಲರೂ ಬರಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಆರೋಗ್ಯ, ಆನಂದ, ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ ಜೀವಿತವನ್ನು ಯೇಸುವಿನ ನಾಮದಲ್ಲಿ ಬೇಡ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬರಪಡಿಸುತ್ತೆ. ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳಿಲ್ಲಯ್ಯ.